ಹಲೋ ಫ್ರೆಂಡ್ಸ್, ಜಪಾನ್ನಲ್ಲಿ ಸಕಿಚಿ ಟೊಯೋಡೋ ಅನ್ನೋ ವ್ಯಕ್ತಿ ಇದ್ದ. ಈತ ಒಂದು ಚಿಕ್ಕ ಹತ್ತಿ ನೇಯ್ಗೆಯ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ದ. ಈತನಿಗೆ ಒಂದು ಕನಸಿತ್ತು. ಅದೇನಂದ್ರೆ ಯಾವತ್ತಿಗಾದ್ರೂ ನಾನೊಂದು ಆಟೋಮೇಟೆಡ್ ವೀವಿಂಗ್ ಮಿಷಿನ್ ಅನ್ನ ಕಂಡು ಹಿಡಿಬೇಕಂತ. ಇದಕ್ಕೋಸ್ಕರ ಈತ ತುಂಬಾ ಶ್ರಮ ಪಟ್ಟು ವರ್ಷಾನುಗಟ್ಲೆ ರಿಸರ್ಚ್ ಅನ್ನ ಮಾಡಿ ಕೊನೆಗೆ ಒಂದು ಆಟೋಮೇಟೆಡ್ ವೀವಿಂಗ್ ಮಿಷಿನ್ ಅನ್ನ ಕಂಡು ಹಿಡಿತಾನೆ. ಇದಕ್ಕೆ ಈತ ಜಿ ಆಟೋಮೆಟಿಕ್ ಲೂಮ್ ಅನ್ನೋ ಹೆಸರನ್ನ ಕೊಡ್ತಾನೆ. ಸಕಿಚಿ ಟೊಯೋಡೋ ಈ ಮಿಷಿನ್ ಅನ್ನ ಕಂಡು ಹಿಡಿದ ಮೇಲೆ ಜಪಾನ್ನಲ್ಲಿ ಸ್ಪಿನ್ನಿಂಗ್ ಇಂಡಸ್ಟ್ರಿ ಅಂದ್ರೆ ನೇಯ್ಗೆಯ ಕ್ಷೇತ್ರದಲ್ಲಿ ತುಂಬಾ ಬದಲಾವಣೆ ಬರುತ್ತೆ. ಈ ಕ್ಷೇತ್ರ ತುಂಬಾ ಡೆವಲಪ್ಮೆಂಟ್ ಅನ್ನ ಕಾಣುತ್ತೆ. ಇದರಿಂದ ಈತ ತುಂಬಾನೇ ಲಾಭ ಮಾಡ್ತಾನೆ. ಆದ್ರೆ ಇದೇ ಹೊತ್ತಲ್ಲಿ ಸಕಿಚಿ ಟೊಯೋಡೋನ ಮಗ ಕಚಿರೋ ಟೊಯೋಡೋ ತಮ್ಮ ತಂದೆ ಹತ್ರ ತಮ್ಮ ಡ್ರೀಮ್ ಬಿಸ್ನೆಸ್ ನ ಬಗ್ಗೆ ಮಾತಾಡ್ತಾನೆ. ಮಗನ ಆಸೆನ ಈಡೇರಿಸೋಕೆ ಸಕಿಚಿ ಟೊಯೋಡೋ ಎಷ್ಟೋ ಕಷ್ಟಪಟ್ಟು ಕಂಡು ಹಿಡಿದ ಈ ಆಟೋಮೆಟಿಕ್ ವೀವಿಂಗ್ ಮಿಷಿನ್ ನ ಪೇಟೆಂಟ್ ರೈಟ್ಸ್ ಅನ್ನ ಒಂದು ಬ್ರಿಟಿಷ್ ಕಂಪನಿಗೆ ಮಾರಿ ಅದರಿಂದ ಬಂದಂತ ಕಾಸನ್ನ ತನ್ನ ಮಗನ ಡ್ರೀಮ್ ಬಿಸ್ನೆಸ್ ನಲ್ಲಿ ಬಂಡವಾಳ ಆಗಿ ಇಡ್ತಾನೆ. ಈ ಡ್ರೀಮ್ ಬಿಸ್ನೆಸ್ ನಲ್ಲಿ ಹುಟ್ಕೊಂಡಿದ್ದೆ ಟೊಯೋಟಾ ಮೋಟಾರ್ಸ್. ಆಟೋಮೊಬೈಲ್ ಇಂಡಸ್ಟ್ರಿಲಿ ಎಷ್ಟೋ ಬ್ರ್ಯಾಂಡ್ಗಳಿದ್ರು ಟೊಯೋಟಾ ಕಂಪನಿಗೆ ಮಾತ್ರ ಸಪರೇಟ್ ಫ್ಯಾನ್ ಬೇಸ್ ಇದೆ. ಇದಕ್ಕೆ ಕಾರಣ ಟೊಯೋಟಾ ಕಾರ್ಗಳಲ್ಲಿ ಸಿಗೋವಂಥ ಲೈಫ್ ಸ್ಪ್ಯಾನ್ ಮತ್ತು ಇಂಜಿನ್ನ ಪರ್ಫಾರ್ಮೆನ್ಸ್. ಇವು ಬೇರೆ ಕಾರ್ಗಳ ಪರ್ಫಾರ್ಮೆನ್ಸ್ಗಿಂತ ಎಷ್ಟೋ ಪಟ್ಟು ಮೇಲಾಗಿರುತ್ತೆ. ಫ್ರೆಂಡ್ಸ್, ಒಂದು ಚಿಕ್ಕ ವೀವಿಂಗ್ ಕಂಪನಿ ಇಂದ ಶುರುವಾದ ಟೊಯೋಟಾ ಕಂಪನಿ ಇವತ್ತು ಪ್ರಪಂಚದ ದಿಗ್ಗಜ ಕಂಪನಿಗಳಲ್ಲಿ ಒಂದು. ಟೊಯೋಟಾ ಕಂಪನಿ ಈ ಸಕ್ಸಸ್ ಅನ್ನ ಹೇಗೆ ಕಾಣ್ತು, ಇದರ ಹಿಂದಿರೋ ಸ್ಟ್ರಾಟಜಿಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. 1926ರಲ್ಲಿ ಸಕಿಚಿ ಟೊಯೋಡೋ ಆಟೋಮೆಟಿಕ್ ವೀವಿಂಗ್ ಮಿಷಿನ್ ಅನ್ನ ಕಂಡು ಹಿಡಿದ ಮೇಲೆ ಅದಕ್ಕೆ ಪೇಟೆಂಟ್ ರೈಟ್ಸ್ ಅನ್ನ ತಗೋತಾರೆ. ಇದರರ್ಥ ಈ ಮಿಷಿನ್ ಅನ್ನ ಯಾರಾದ್ರೂ ಬಳಸಬೇಕಂದ್ರೆ ಇವರ ಹತ್ರ ಪರ್ಮಿಷನ್ ಅನ್ನ ತಗೋಬೇಕು. ಸೊ ಈ ಮಿಷಿನ್ ಇಂದ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಈತ ಅದೇ ವರ್ಷ ಟೊಯೋಟಾ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅನ್ನೋ ಹೆಸರಲ್ಲಿ ಒಂದು ಕಂಪನಿನ ಸ್ಥಾಪಿಸ್ತಾರೆ. ಮೊದಲು ಈತನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಆದ್ರೆ ಈತನ ಮಗ ಕಿಚಿರೋ ಟೊಯೋಟಾಗೆ ಚಿಕ್ಕ ವಯಸ್ಸಿನಿಂದ ಆಟೋಮೊಬೈಲ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಇದೇ ಇಂಟ್ರೆಸ್ಟ್ ಇಂದ ಈತ ಆಟೋಮೊಬೈಲ್ಸ್ ಮತ್ತು ಆಟೋಮೊಬೈಲ್ಸ್ ಬಿಸ್ನೆಸ್ ನ ಬಗ್ಗೆ ತಿಳ್ಕೊಳ್ಳೋಕೆ ಯುರೋಪ್ ಮತ್ತು ಅಮೆರಿಕದ ದೇಶಗಳಲ್ಲಿ ತಿರುಗಿ ಕೊನೆಗೆ ಆಟೋಮೊಬೈಲ್ಸ್ ಬಿಸ್ನೆಸ್ ಮಾಡೋಕೆ ಬೇಕಾದ ನಾಲೆಜ್ ಅನ್ನ ಪಡಿತಾರೆ. ಆದ್ರೆ ಆಟೋಮೊಬೈಲ್ಸ್ ನ ಪ್ರಾಡಕ್ಟ್ಸ್ ಅನ್ನ ತಯಾರಿಸೋಕೆ ತುಂಬಾ ಕಾಸಿನ ಅವಶ್ಯಕತೆ ಇರುತ್ತೆ. ಈ ಕಾಸನ್ನ ತರೋಕೆ ತಮ್ಮ ತಂದೆಯ ಪೇಟೆಂಟ್ ರೈಟ್ ಅನ್ನ ಯುರೋಪ್ನ ಪ್ಲಾಟ್ ಬ್ರದರ್ಸ್ ಅನ್ನೋ ಕಂಪನಿಗೆ ಮಾರಿ 1933ರಲ್ಲಿ ಒಂದು ಹೊಸ ಕಂಪನಿನ ಸ್ಥಾಪಿಸ್ತಾರೆ. ಈ ಕಂಪನಿಯ ಹೆಸರೇ ಟೊಯೋಟಾ ಆಟೋಮೆಟಿಕ್ ಲೂಮ್ ವರ್ಕ್ಸ್. ಈ ಕಂಪನಿನ ಸ್ಥಾಪಿಸೋಕೆ ಪ್ರೇರಣೆ ಆಗಿದ್ದು ಅಂದ್ರೆ 1914ರಿಂದ 1918ರವರೆಗೂ ನಡೆದ ಮೊದಲ ವಿಶ್ವಯುದ್ಧದಿಂದ ಹಾಗೆ 1920ರಲ್ಲಿ ಜಪಾನ್ನಲ್ಲಿ ಬಂದ ಭೂಕಂಪದಿಂದ ಆ ದೇಶದಲ್ಲಿದ್ದ ಎಷ್ಟೋ ವಾಹನಗಳು ಧ್ವಂಸ ಆಗೋಗ್ತವೆ. ಇದರಿಂದ ಜಪಾನ್ನಲ್ಲಿ ಆಟೋಮೊಬೈಲ್ಸ್ ಇಂಡಸ್ಟ್ರಿಗೆ ವಿಪರೀತ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಸೊ ಈ ಡಿಮ್ಯಾಂಡ್ ಅನ್ನ ಕ್ಯಾಶ್ ಮಾಡ್ಕೊಳ್ಳೋಕೆ ಕಿಚಿರೋ ಟೊಯೋಟೋ 1933ರಲ್ಲಿ ಆಟೋಮೊಬೈಲ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಕಿಚಿರೋ ಟೊಯೋಡೋಗೆ ಆಟೋಮೊಬೈಲ್ಸ್ ಬಗ್ಗೆ ನಾಲೆಡ್ಜ್ ಏನೋ ಇತ್ತು, ಆದ್ರೆ ಅದನ್ನ ಹೇಗ್ ತಯಾರಿ ಮಾಡಬೇಕು ಅನ್ನೋದರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಇದಕ್ಕೋಸ್ಕರ ಅವರು ಜಪಾನ್ನಲ್ಲಿ ಆಲ್ರೆಡಿ ಅಮೆರಿಕದ ಕಾರ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳಾದ ಫೋರ್ಡ್, ಜನರಲ್ ಮೋಟಾರ್ಸ್, ಚೆವ್ರಲೆಟ್ ನಂತ ಕಂಪನಿಗಳ ಹತ್ರ ಹೋಗಿ ಕೆಲ ಕಾರ್ಗಳನ್ನ ಕೊಂಡುಕೊಂಡು ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಆ ಡಿಸೈನ್ಸ್ ಅನ್ನ ಅರ್ಥ ಮಾಡ್ಕೋತಾರೆ. ಇಲ್ಲಿ ಡಿಸ್ಮ್ಯಾಂಟಲ್ ಅಂದ್ರೆ ಕಾರ್ನ ಪ್ರತಿಯೊಂದು ಭಾಗನ ಬಿಡಿಸಿ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದರ ಬಗ್ಗೆ ಸ್ಟಡಿ ಮಾಡೋದು. ಈ ಡಿಸೈನ್ಸ್ ನಿಂದ ಇನ್ಸ್ಪೈರ್ ಆಗಿ 1936ರಲ್ಲಿ ತಮ್ಮ ಮೊಟ್ಟ ಮೊದಲ ಕಾರನ್ನ ತಯಾರು ಮಾಡ್ತಾರೆ. ಅದೇ ಟೊಯೋಟಾ ಮಾಡೆಲ್ ಎ. ಮತ್ತು ಕಾರ್ನ ಈ ಮಾಡೆಲ್ ಸಕ್ಸಸ್ ಆಗುತ್ತೆ. ಇದರಿಂದಲೇ 1937ರಲ್ಲಿ ಕಿಚಿರೋ ಟೊಯೋಡಾ ಆಟೋಮೊಬೈಲ್ ಬಿಸ್ನೆಸ್ಗೋಸ್ಕರ ಒಂದು ಸಪರೇಟ್ ಕಂಪನಿನ ಸ್ಥಾಪಿಸ್ತಾರೆ. ಅದೇ ಟೊಯೋಟಾ ಮೋಟಾರ್ಸ್. ಈ ಕಂಪನಿ ಶುರುವಾದ ಕೆಲವೇ ದಿನಗಳಲ್ಲಿ ಮತ್ತೆ ಎರಡನೇ ವಿಶ್ವಯುದ್ಧ ಶುರುವಾಗಿ ಜಪಾನ್ನಲ್ಲಿದ್ದ ಎಷ್ಟೋ ಪ್ರದೇಶಗಳು ನಾಶ ಆಗೋಗ್ತವೆ. ಆ ಟೈಮಲ್ಲಿ ಟೊಯೋಟಾ ಕಂಪನಿಯ ಫ್ಯಾಕ್ಟರಿಗಳು ಕೂಡ ಇದರಿಂದ ಧ್ವಂಸ ಆಗೋಗ್ತವೆ. ಈ ಹೊತ್ತಲ್ಲಿ ಜಪಾನ್ನ ಸರ್ಕಾರ ಟೊಯೋಟಾ ಕಂಪನಿಗೆ ಕಾರನ್ನ ತಯಾರು ಮಾಡೋಕೆ ಬಿಡದಿರ ಯುದ್ಧಕ್ಕೆ ಬೇಕಾದ ಮಿಲಿಟರಿ ಟ್ರಕ್ಸ್ ಅನ್ನ ತಯಾರು ಮಾಡಿ ಅಂತ ಒತ್ತಾಯಿಸುತ್ತೆ. ಇದರಿಂದ ಎರಡನೇ ವಿಶ್ವಯುದ್ಧ ಮುಗಿಯೋವರೆಗೂ ಟೊಯೋಟಾ ಕಂಪನಿ ಕಾರನ್ನ ತಯಾರು ಮಾಡದಿರ ಬರೀ ಮಿಲಿಟರಿ ಟ್ರಕ್ಸ್ ಅನ್ನ ಮಾತ್ರ ತಯಾರು ಮಾಡ್ತಿತ್ತು. ಈ ಮಿಲಿಟರಿ ಟ್ರಕ್ಸ್ ಗಳಿಗೋಸ್ಕರ ಈ ಕಂಪನಿಗೆ ಅಮೆರಿಕದಿಂದಲೂ ಆರ್ಡರ್ಸ್ ಬರ್ತಿದ್ವು. ಸೊ ಈ ಕಂಪನಿಗೆ ಬಿಸ್ನೆಸ್ ಏನೋ ಚೆನ್ನಾಗಿ ನಡೀತಿತ್ತು. ಆದರೆ ಈ ಕಂಪನಿ ಫ್ಯೂಚರಲ್ಲಿ ಲಾಂಗ್ ಟರ್ಮ್ ನಲ್ಲಿ ಇರಬೇಕಂದ್ರೂ
ಒಂದು ಬೃಹತ್ ಕಂಪನಿಯಾಗಿ ಬೆಳಿಬೇಕಂದ್ರೂ ಬರೀ ಮಿಲಿಟರಿ ಟ್ರಕ್ಸ್ ಒಂದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ. ಆಟೋಮೊಬೈಲ್ ಬಿಸ್ನೆಸ್ ಅಲ್ಲೂ ಈ ಕಂಪನಿ ವೇಗವಾಗಿ ಬೆಳಿಬೇಕು. ಇದನ್ನ ಸಾಧಿಸೋಕೆ ಟೊಯೋಟಾ ಕಂಪನಿ 1950ರ ಹೊತ್ತಲ್ಲಿ ಅಮೆರಿಕನ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡುತ್ತೆ. ಆಗ ಪ್ರಪಂಚದ ಅತಿದೊಡ್ಡ ಆಟೋಮೊಬೈಲ್ ಮಾರ್ಕೆಟ್ ಅಮೆರಿಕದಲ್ಲೇ ಇತ್ತು. ಇದರಿಂದಲೇ ಈ ಅವಕಾಶನ ಕ್ಯಾಶ್ ಮಾಡ್ಕೊಳ್ಳೋಕೆ ಎಷ್ಟೋ ದೇಶಗಳಲ್ಲಿದ್ದ ಆಟೋಮೊಬೈಲ್ ಕಂಪನಿಗಳು ಅಮೆರಿಕನ್ ಕಸ್ಟಮರ್ಗಳನ್ನ ಗುರಿಯಾಗಿಸ್ಕೊಂಡು ವಿಶೇಷವಾಗಿ ಅವ್ರಿಗಂತ ಕಾರನ್ನ ತಯಾರು ಮಾಡಿ ಅಮೆರಿಕದಲ್ಲಿ ಲಾಂಚ್ ಮಾಡ್ತಿದ್ರು. ಇದೇ ತರ ಟೊಯೋಟಾ ಕಂಪನಿ ಕೂಡ ಅಮೆರಿಕನ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡುತ್ತೆ. 1950ರಲ್ಲಿ ಅಮೆರಿಕನ್ ಮಾರ್ಕೆಟ್ನಲ್ಲಿ ಬೃಹತ್ ಗಾತ್ರದ ಕಾರುಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಆದ್ರೆ ನಿಧಾನವಾಗಿ ಇವುಗಳ ಮಾರ್ಕೆಟ್ ಶೇರ್ ಕಡಿಮೆ ಆಗಿ ಚಿಕ್ಕ ಗಾತ್ರದಲ್ಲಿರೋ ಕಾಂಪ್ಯಾಕ್ಟ್ ಕಾರ್ಗಳ ಮಾರ್ಕೆಟ್ ಶೇರ್ ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ. ಇದನ್ನ ಗಮನಿಸಿದ ಟೊಯೋಟಾ ಕಂಪನಿ ಕಸ್ಟಮರ್ಗಳ ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ಒಂದು ಕಾಂಪ್ಯಾಕ್ಟ್ ಸೈಜ್ನ ಕಾರನ್ನ ತಯಾರು ಮಾಡಿ ಅಮೆರಿಕದ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡ್ತಾರೆ. ಅದೇ ಟೊಯೋಟಾ ಕ್ರೌನ್. ಆದ್ರೆ ಇದು ಸಕ್ಸಸ್ ಕಾಣದಿರ ಫೇಲ್ ಆಗುತ್ತೆ. ಈ ಕಾರ್ಗಳ ಫೇಲ್ಯೂರ್ಗೆ ಕಾರಣ ಏನು ಅಂದ್ರೆ 1950ರಲ್ಲಿ ಅಮೆರಿಕದಲ್ಲಿದ್ದ ರೋಡ್ಗಳು ಬೇರೆ ದೇಶಗಳ ರೋಡ್ಗಳಿಗಿಂತ ಚೆನ್ನಾಗಿದ್ವು. ಅಮೆರಿಕದ ಪ್ರಜೆಗಳಿಗೆ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡೋ ಅಭ್ಯಾಸ ಇತ್ತು. ಆದ್ರೆ ಈ ಟೊಯೋಟಾ ಕ್ರೌನ್ ಅನ್ನೋ ಕಾರ್ ಸ್ಪೀಡ್ ಡ್ರೈವಿಂಗ್ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಇದರಿಂದಲೇ ಈ ಮಾಡೆಲ್ನ ಕಾರ್ಗಳು ಅಮೆರಿಕದಲ್ಲಿ ಹೆಚ್ಚು ಮಾರಾಟ ಆಗ್ತಿರಲಿಲ್ಲ. ಈ ಫೇಲ್ಯೂರ್ ನಿಂದ ಟೊಯೋಟಾ ಕಂಪನಿ ತುಂಬಾ ವಿಷಯಗಳನ್ನ ಕಲ್ತ್ಕೊಳ್ಳುತ್ತೆ. ಈ ಫೇಲ್ಯೂರ್ಗೆ ನಿಜವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಟೊಯೋಟಾ ಕಂಪನಿಯವರು 1973ರಲ್ಲಿ ಕ್ವಾಲಿಟಿ ಡಿಸೈನ್ ರಿಸರ್ಚ್ ಅನ್ನೋ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪಿಸ್ತಾರೆ. ಟೊಯೋಟಾ ಕಂಪನಿಯವರು 1973ರಲ್ಲಿ ಕ್ವಾಲಿಟಿ ಡಿಸೈನ್ ರಿಸರ್ಚ್ ಸೆಂಟರ್ ಅನ್ನೋ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪಿಸ್ತಾರೆ. ಇದರಲ್ಲಿ ವಿಶೇಷವಾಗಿ ಅಮೆರಿಕದ ಆಟೋಮೊಬೈಲ್ ಮಾರ್ಕೆಟ್ ಅನ್ನ ಫೋಕಸ್ ಮಾಡುತ್ತೆ. ಅಲ್ಲಿರೋ ರೋಡ್ಗಳ ಕಂಡೀಷನ್ ಮತ್ತು ಅಲ್ಲಿನ ಕಸ್ಟಮರ್ಗಳ ಪ್ರಿಫರೆನ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಅಲ್ಲಿನ ಕಾರ್ಗಳನ್ನ ತಯಾರಿಸ್ತಾರೆ. ಈ ಫಾರ್ಮುಲಾ ಟೊಯೋಟಾ ಕಂಪನಿಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈ ಸ್ಟ್ರಾಟಜಿ ಇಂದಲೇ ಟೊಯೋಟಾ ಕಂಪನಿ ತುಂಬಾ ಕಡಿಮೆ ಟೈಮ್ ಅಲ್ಲೇ ಅಮೆರಿಕದಲ್ಲೇ 3ನೇ ಅತಿ ದೊಡ್ಡ ಇಂಪೋರ್ಟರ್ ಆಗಿ ಬದಲಾಗುತ್ತೆ. ಇದರರ್ಥ ಅಮೆರಿಕ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋ ಕಾರ್ಗಳಲ್ಲಿ ಟೊಯೋಟಾ ಕಂಪನಿ 3ನೇ ಅತಿ ದೊಡ್ಡ ಕಂಪನಿ. 1980 ಬರೋ ಹೊತ್ತಿಗೆ ಈ ಕಂಪನಿ ಅಮೆರಿಕದಲ್ಲೇ ಅತಿ ದೊಡ್ಡ ಆಟೋಮೊಬೈಲ್ ಇಂಪೋರ್ಟರ್ ಆಗಿ ಬದಲಾಗುತ್ತೆ. ಫ್ರೆಂಡ್ಸ್, ಟೊಯೋಟಾ ಕಂಪನಿ ಅಮೆರಿಕದಲ್ಲಿ ಇಷ್ಟು ಬೇಗ ಹೇಗೆ ಬೆಳೀತು? ಇದರ ಹಿಂದೆ ಇರೋ ಕಾರಣ ಏನು ಅಂದ್ರೆ 1970ರಲ್ಲಿ ಅಮೆರಿಕದಲ್ಲಿ ಆಯಿಲ್ ಕ್ರೈಸಿಸ್ ಉಂಟಾಗುತ್ತೆ. ಇದರಿಂದ ಅಮೆರಿಕದಲ್ಲಿ ಒಂದು ಬ್ಯಾರೆಲ್ನ ಆಯಿಲ್ನ ಬೆಲೆ $29 ಏಕಾಏಕಿ $1,165ಗೆ ಹೆಚ್ಚಾಗುತ್ತೆ. ಸಹಜವಾಗಿ ತೈಲದ ಬೆಲೆ ಹೆಚ್ಚಾದಾಗ ಕಾರನ್ನ ಕೊಂಡ್ಕೋಬೇಕು ಅಂದ್ಕೊಳ್ತಿರೋರು ಹೆಚ್ಚು ಮೈಲೇಜ್ ಕೊಡೋ ಕಾರನ್ನೇ ಕೊಂಡ್ಕೋತಾರೆ. ಅಮೆರಿಕನ್ ಕಸ್ಟಮರ್ಗಳು ಫ್ಯೂಯಲ್ ಎಫಿಷಿಯೆಂಟ್ ಕಾರ್ಗಳಿಗೋಸ್ಕರ ನೋಡ್ತಿರ್ಬೇಕಾದ್ರೆ ಟೊಯೋಟಾ ಕಂಪನಿ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಒಳ್ಳೆ ಕ್ವಾಲಿಟಿಯ ಜೊತೆ ಹೆಚ್ಚು ಡ್ಯೂರಬಿಲಿಟಿ ಬರೋ ಫ್ಯೂಯಲ್ ಎಫಿಷಿಯೆಂಟ್ ಕಾರನ್ನ ಕೈಗೆಟುಕೋ ಬೆಲೆಲೆ ಲಾಂಚ್ ಮಾಡಿ ತುಂಬಾ ಬೇಗ ಅಮೆರಿಕದಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಕೋತಾರೆ. ಇದೇ ಕಾರಣಕ್ಕೆ ಇವತ್ತಿಗೂ ಟೊಯೋಟಾ ಅಂದ ಕೂಡಲೇ ನಮಗೆ ಇದರ ಕ್ವಾಲಿಟಿ ಮತ್ತು ಡ್ಯೂರಬಿಲಿಟಿನೇ ನೆನಪಾಗುತ್ತೆ. ಟೊಯೋಟಾ ಕಂಪನಿ ಸದಾ ತನ್ನ ಟೆಕ್ನಾಲಜಿ ಮತ್ತು ಡಿಸೈನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ತುಂಬಾ ಹಣನ ಖರ್ಚು ಮಾಡುತ್ತೆ. ಇದಕ್ಕೆ ಟೊಯೋಟಾ ಕಂಪನಿಯಿಂದ ಟೆಕ್ನಾಲಜಿನ ಶೇರ್ ಮಾಡ್ಕೊಳ್ಳೋಕೆ ಜನರಲ್ ಮೋಟಾರ್ಸ್ ಮತ್ತು ಪಾರ್ಷೆದಂತ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಟೊಯೋಟಾ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಡೀಲ್ಸ್ ಅನ್ನ ಮಾಡ್ಕೊಳ್ತಿವೆ. ಟೊಯೋಟಾ ಕಂಪನಿ ಟೆಕ್ನಾಲಜಿ ವಿಷಯದಲ್ಲಿ ಎಷ್ಟು ಅಡ್ವಾನ್ಸ್ಡ್ ಆಗಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಕೆಲ ವರ್ಷಗಳಿಂದ ಹೈಬ್ರಿಡ್ ಕಾರ್ಗಳು ತುಂಬಾ ಫೇಮಸ್ ಆಗ್ತಾ ಇದೆ. ಹೈಬ್ರಿಡ್ ಕಾರ್ಸ್ ಅಂದ್ರೆ ಒಂದೇ ಕಾರಲ್ಲಿ ಇಂಟರ್ನಲ್ ಕಂಬಷನ್ ಇಂಜಿನ್ ಇರುತ್ತೆ, ಇದರ ಜೊತೆಗೆ ಎಲೆಕ್ಟ್ರಿಕ್ ಮೋಟಾರ್ ಕೂಡ ಇರುತ್ತೆ. ನೀವು ಲಾಂಗ್ ಜರ್ನಿ ಮಾಡಬೇಕು ಅಂದ್ಕೊಂಡಾಗ ಪೆಟ್ರೋಲ್ ಇಂಜಿನ್ ಅನ್ನ ಮತ್ತು ಶಾರ್ಟ್ ಡಿಸ್ಟೆನ್ಸ್ ಗೋಸ್ಕರ ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಯೂಸ್ ಮಾಡಿ ಕಾರನ್ನ ಡ್ರೈವ್ ಮಾಡಬಹುದು. ಈ ಸಿಸ್ಟಮ್ ಇರುವಂತ ಕಾರ್ಗಳನ್ನೇ ಹೈಬ್ರಿಡ್ ಕಾರ್ ಅಂತ ಕರೀತಾರೆ. ಈ ಹೈಬ್ರಿಡ್ ಮಾಡೆಲ್ ನ ಕಾರ್ಗಳನ್ನ ಟೊಯೋಟಾ ಕಂಪನಿ 1997ರಲ್ಲಿ ಲಾಂಚ್ ಮಾಡಿತ್ತು. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಟೊಯೋಟಾ ಪ್ರಿಯೋ. ಇದು ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಕಾರ್, ಫಾರ್ಮುಲಾ 1 ಕಾರ್ಸ್, SUVs, ಮಿನಿ ಟ್ರಕ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್, ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್ ನಂತ ಎಷ್ಟೋ ಹೊಸ ಟೆಕ್ನಾಲಜೀಸ್ ನ ಜೊತೆ ಟೊಯೋಟಾ ಕಂಪನಿ ಆಗಿಂದಾಗ ಅಪ್ಡೇಟ್ ಆಗ್ತಾ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ತಮಗೋಸ್ಕರ ಒಂದು ಹೊಸ ಬ್ರ್ಯಾಂಡ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಅಷ್ಟೇ ಅಲ್ಲ, ಈ ಕಂಪನಿ ಸ್ವಂತವಾಗಿ ಬೆಳೆಯೋದರ ಜೊತೆಗೆ ಆಟೋಮೊಬೈಲ್ ಬಿಸ್ನೆಸ್ ಮಾಡ್ತಿದ್ದ ಎಷ್ಟೋ ಕಂಪನಿಗಳನ್ನ ಕೊಂಡುಕೊಂಡಿದೆ. ಉದಾಹರಣೆಗೆ ಲೆಕ್ಸಸ್, ಡೈಹರ್ಡ್, ಹ್ಯೂನೋ, EV ಎನರ್ಜಿ, ಪ್ರೈಮ್ ಪ್ಲಾನೆಟ್,
ಎಕ್ಸೆಟ್ರಾ. ಟೊಯೋಟಾ ಕಂಪನಿ ಹತ್ರ ಇರೋ ಟೆಕ್ನಾಲಜಿನ ಬಳಸ್ಕೊಳ್ಳೋಕೆ ಎಷ್ಟೋ ಕಂಪನಿಗಳು ಜಾಯಿಂಟ್ ವೆಂಚರ್ ಡೀಲ್ಸ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇವೆ. ಇದೇ ಕಾರಣದಿಂದ ಒಂದು ಕಾಲದಲ್ಲಿ ಅಮೆರಿಕದ ಮಾರ್ಕೆಟ್ ಅಲ್ಲಿ ಕಾರನ್ನ ಲಾಂಚ್ ಮಾಡಿ ಫೇಲ್ ಆದ ಟೊಯೋಟಾ ಕಂಪನಿ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಅನ್ನ ನೋಡಿದ್ರೆ ಪ್ರಪಂಚದ 2ನೇ ಅತಿ ದೊಡ್ಡ ಆಟೋಮೊಬೈಲ್ ಕಂಪನಿ. ಹಾಗೆ ಸೇಲ್ಸ್ ವಿಷಯದಲ್ಲಿ ಟೊಯೋಟಾ ಕಂಪನಿ ಪ್ರಪಂಚದ ನಂಬರ್ 1 ಕಂಪನಿ ಆಗಿದೆ. ಒಟ್ಟಾರೆ ಟೊಯೋಟಾದ ಈ ಕಥೆಯಿಂದ ನಮಗೆ ಸಿಗುವಂತ ಪಾಠ ಏನು ಅಂದ್ರೆ, ಕಸ್ಟಮರ್ಗಳು ನಿಮ್ಮ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ಬೇಕಂದ್ರೆ ಅದು ಅವರಿಗೆ ಅವಶ್ಯಕತೆ ಆಗಿರ್ಬೇಕು. ಒಂದು ಕಸ್ಟಮರ್ ನಿಮ್ಮ ಪ್ರಾಡಕ್ಟ್ ಅನ್ನ ಕೊಂಡ್ಕೊಳ್ಳೋ ಹಾಗೆ ನೀವೇ ಒಂದು ಬೇಡಿಕೆನ ಸೃಷ್ಟಿ ಮಾಡಬೇಕು. ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಬರೋ ಒಂದು ಅವಕಾಶನ ಮುಂಚಿತವಾಗಿ ಗುರುತಿಸಿ ಅದನ್ನ ಫುಲ್ಫಿಲ್ ಮಾಡಿ ಸರಿಯಾದ ಸಮಯಕ್ಕೆ ನಿಮ್ಮ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು. ಈ ಎರಡರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಮಾಡಿದ್ರು ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಇದೇ ತರ ಟೊಯೋಟಾ ಕಂಪನಿ ಅಮೆರಿಕದಲ್ಲಿ ಬಂದ ಫ್ಯೂಯಲ್ ಕ್ರೈಸಿಸ್ ಅನ್ನ ಒಂದು ಅವಕಾಶವಾಗಿ ತಗೊಂಡು ಸರಿಯಾದ ಸಮಯಕ್ಕೆ ತಮ್ಮ ಫ್ಯೂಯಲ್ ಎಫಿಷಿಯಂಟ್ ಕಾರ್ ಅನ್ನ ಲಾಂಚ್ ಮಾಡಿ ಸಕ್ಸಸ್ ಆಗಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಆಲ್ ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಥ್ಯಾಂಕ್ ಯು.